ಸುಹೇಲ್ಗೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಅವರನ್ನ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ. ಮೊಬೈಲ್ನಲ್ಲಿ ಪಾಕಿಸ್ತಾನ ಉಗ್ರರ ಕೋಡ್ ಇರತಕ್ಕಂಥ ನಂಬರ್ ಇದೀಗ ಪತ್ತೆ ಆಗಿದೆ. ಮೊಬೈಲ್ FSL ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ವರದಿ ನಂತರ ಮತ್ತೆ ಅಗತ್ಯ ಬಿದ್ದರೆ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ನಡೆಸ್ತಾರೆ. ದಾವಣಗೆರೆ SP ಡಾಕ್ಟರ್ HD ಶೇಖರ್ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಾಣಾ ಅಂತಕ್ಕಂಥ ಉಗ್ರ ಸಂಘಟನೆಯ ಸದಸ್ಯನಾಗಿರ್ತಕ್ಕಂಥ ಸುಹೇಲ್ ಈ ಒಂದು ಶಂಕಿತ ಉಗ್ರನ ವಿಚಾರವಾಗಿ ಈಗ ಮತ್ತೆ ಕಸ್ಟಡಿಗೆ ತೆಗೆದುಕೊಂಡು ಆತನನ್ನ ಮತ್ತೆ ವಿಚಾರಣೆ ನಡೆಸ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದೆ. ಪೊಲೀಸರ ಒಂದು ಮಾಹಿತಿ ಪ್ರಕಾರ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬನ್ನಿಕೋಡ್ ಬಂಧನಕ್ಕೊಳಗಾಗಿರತಕ್ಕಂಥ ಸುಹೇಲ್ನ ಮೊಬೈಲನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನಿಸಲಾಗಿದ್ದು ಅದರ ವರದಿಗಾಗಿ ತನಿಖಾ ತಂಡ ಕಾಯ್ತಾ ಇದೆ. ಪ್ರಾಥಮಿಕ ತನಿಖೆಯಲ್ಲಿ ಮೊಬೈಲಲ್ಲಿ ಪಾಕಿಸ್ತಾನದ ದೇಶದ ಕೋಡ್ ಹೊಂದಿರತಕ್ಕಂಥ ಕೆಲವು ದೂರವಾಣಿ ಸಂಖ್ಯೆಗಳು ಪತ್ತೆ ಆಗಿದ್ದಾವೆ ಅಂತ ಪೊಲೀಸರು ಈಗಾಗಲೇ ತಿಳಿಸಿದ್ದಾರೆ. ಆದರೆ ಆ ಸಂಖ್ಯೆಗಳ ಸ್ವರೂಪ, ಸಂಪರ್ಕದ ಉದ್ದೇಶ ಏನಿರಬಹುದು ಅಥವಾ ಯಾವುದೇ ಉಗ್ರ ಚಟುವಟಿಕೆಗೆ ನೇರ ಸಂಬಂಧ ಇದೆಯಾ ಇದು ಅಂತಕ್ಕಂಥದ್ದನ್ನು ಇನ್ನೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. FSIL ವರದಿ ಹಾಗೂ ಮುಂದಿನ ತನಿಖೆಯ ಬಳಿಕ ಅಷ್ಟೇ ಇದು ಏನು ಅನ್ನೋದು ಸ್ಪಷ್ಟ ಆಗತ್ತೆ. ಈ ಹಿಂದೆ ಸುಹೇಲ್ನನ್ನು 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸಲಾಗಿತ್ತು. ಬಳಿಕ ನ್ಯಾಯಾಲಯದ ಆದೇಶದಂತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ಏನು ಪ್ರಕರಣ, ಭಯೋತ್ಪಾದಕ ಸಸ್ಪೆಕ್ಟೆಡ್ ಭಯೋತ್ಪಾದಕ ಸಂಘಟನೆಯೊಂದಿಗೆ ಏನು ಸಂಪರ್ಕದಲ್ಲಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿತನನ್ನು ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಈಗ ಅವನ ಒಂದು ಮೊಬೈಲನ್ನು ನಾವು ಸೀಸ್ ಮಾಡಿಕೊಂಡು ಮೊಬೈಲನ್ನು FSL ಬೆಂಗಳೂರಿಗೆ ಕಳಿಸಿಕೊಟ್ಟು ಎಕ್ಸ್ಟ್ರಾಕ್ಷನ್ಗೋಸ್ಕರ ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ಕಲೆ ಹಾಕೋಕ್ಕೆ ನಾವು ಕಳಿಸ್ಕೊಟ್ಟಿದ್ದೇವೆ. ಮಾಹಿತಿ ಬಂದ ನಂತರ ಅವನು ಹೆಚ್ಚಿನದಾಗಿ ತನಿಖೆಗೆ ಒಳಪಡಿಸುವ ಅವಶ್ಯಕತೆ ಇರೋದ್ರಿಂದ ಸದ್ಯಕ್ಕೆ ಅವನು ನಮ್ಮ ತನಿಖೆಗೆ ಅವಶ್ಯಕತೆ ಇರೋದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನ್ಯಾಯಾಂಗ ಬಂಧನ ಕೊಟ್ಟಿದ್ದೇವೆ. ಆ FSL ರಿಪೋರ್ಟ್ ಬಂದ ನಂತರ ಅವನ ಅವಶ್ಯಕತೆ ನಮಗೆ ತನಿಖೆ ಬೇಕಾಗುತ್ತೆ. ತದನಂತರ ಅವನನ್ನು ನಾವು ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ತನಿಖೆಯನ್ನು ಮುಂದುವರಿಸ್ತೇವೆ. ಅದು ನ್ಯಾಯಾಂಗಕ್ಕೆ ಬಿಟ್ಟಿರ್ತಕ್ಕಂಥದ್ದು. ನ್ಯಾಯಾಧೀಶರು ಈಗ ಅವನನ್ನು ದಾವಣಗೆರೆ ಜಿಲ್ಲೆ ಇರ್ತಕ್ಕಂಥ ಸಬ್ ಜೈಲಿಗೆ ಕೊಟ್ಟಿದ್ದಾರೆ. ಹಾಲಿ ಅವನು ಸಬ್ ಜೈಲಲ್ಲೇ ಇದ್ದಾರೆ. ತನಿಖೆ ಅಂದರೆ ತನಿಖೆ ಇರತಕ್ಕಂಥದ್ದು ನಮ್ಮ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ದಾವಣಗೆರೆ ಜಿಲ್ಲೆ ಪೊಲೀಸರು ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸೆಂಟ್ರಲ್ ಏಜೆನ್ಸಿದವರು ಕೂಡ ಬಂದು ಅವನನ್ನು ವಿಚಾರಣೆ ಮಾಡಿಕೊಂಡು ತಮ್ಮ ಕೇಸಿಗೆ ಏನಾದರೂ ಮಾಹಿತಿ ಬೇಕಾ ಅಂತ ಬಿಟ್ಟರೆ ಅದನ್ನು ವಿಚಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಉತ್ತರ ಪ್ರದೇಶದಿಂದ ಕೂಡ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಗಳು ಬಂದಿದ್ದರು. ಬೇರೆ ಬೇರೆ ಸೆಂಟ್ರಲ್ ಏಜೆನ್ಸೀಸ್ ಕೂಡ ಬಂದು ಸದರಿ ಏನು ಸಸ್ಪೆಕ್ಟೆಡ್ ವ್ಯಕ್ತಿಯನ್ನು ವಿಚಾರಣೆ ಮಾಡಿಕೊಂಡು ಹೋಗ್ತಾ ಇದೆ. ಇಲ್ಲ ಸದ್ಯಕ್ಕೆ ಅವ್ರ ಪಾತ್ರ ಯಾವುದು ಕಂಡು ಬಂದಿಲ್ಲ. ಈ ಒಂದು ಪ್ರಕರಣದಲ್ಲಿ ಇಲ್ಲಿ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ, ಈತನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈತನ ವಿರುದ್ಧ ಸಾಕ್ಷ್ಯಾಧಾರಗಳ ಹಿನ್ನೆಲೆಯಲ್ಲಿ ನಾವು ಸೂಕ್ತವಾಗಿ ಎಲ್ಲ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿ ಆತನ ಮೊಬೈಲನ್ನು ಸೀಸ್ ಮಾಡಿಕೊಂಡು ಅವನ ದಸ್ತಗಿರಿ ಮಾಡ್ಕೊಂಡು ಮುಂದಿನ ಕ್ರಮ ಕೈಗೊಂಡಿದೆ. ಅವರು ಕೂಡ ಸಂಪರ್ಕದಲ್ಲಿ ಅವ್ರ ಕಡೆ ಇರ್ತಕ್ಕಂಥ ಅವರ ಮೂಲ ತಂದೆ ತಾಯಿಗಳು ಕೂಡ ಅವ್ರಿಗೆ ಮಾಹಿತಿಯನ್ನು ತಿಳಿಸಿ ಅವರ ಸಿಸ್ಟರ್ ಕೂಡ ಇಲ್ಲಿ ಬಂದಿದ್ದರು. ಅವರನ್ನು ಕೂಡ ಸೂಕ್ತವಾಗಿ ವಿಚಾರಣೆ ಮಾಡಿ ಯಾವುದು ಎಲ್ಲವೂ ಕೂಡ ಆನ್ಲೈನ್ ರೆಡಿಕಲೈಸೇಷನ್